ಹಾಯ್ ಎವ್ರಿವನ್ ಸಿ ಟಿ ನರ್ಸಿಂಗ್ ಬಿಗ್ ಅಪ್ಡೇಟ್ ಟುಡೇ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನರ್ಸಿಂಗ್ ಕಾಲೇಜಿನಲ್ಲಿ 7,867 ಸೀಟ್ಗಳನ್ನ ಮಾತ್ರ ಖಾಲಿ. ಈ ರೀತಿ ವೈದ್ಯಕೀಯ ಇಲಾಖೆ ಅಂದ್ಬಿಟ್ಟು ವರದಿ ಕೂಡ ಕೊಟ್ಟಿದೆ. ನರ್ಸಿಂಗ್ ಸೀಟ್ಗಳಲ್ಲಿ ಹೆಚ್ಚಿನ ಪ್ರಮಾಣ ಬಾಕಿ ಉಳಿದಿಲ್ಲ. 7,867 ಸೀಟ್ಗಳು ಮಾತ್ರ ಬಾಕಿ ಉಳಿದಿದೆ ಅಂತೇಳಿ ಶಿಕ್ಷಣ ಇಲಾಖೆ ಆದೇಶ ಕೂಡ ಮಾಡಿದೆ. 25-26ನೇ ಸಾಲಿನಲ್ಲಿ 34,000 ಬದಲಾಗಿ ಪ್ರವೇಶ ಸಾಮರ್ಥ್ಯ ಬಂದ್ಬಿಟ್ಟು 43,789 ಸೀಟ್ಗಳು ಕೂಡ ಇದ್ವು. ಹಾಗಾಗಿ 25-26ನೇ ಸಾಲಿನಲ್ಲಿ 34,000 ಬದಲಾಗಿ ಅಡ್ಮಿಷನ್ 43,000 ಕೂಡ ಇತ್ತು. ಹಾಗಾಗಿ 12,000 ಬದಲಾಗಿ BSc ನರ್ಸಿಂಗ್ ಸೀಟ್ಗಳು 39,972 ಫಿಲ್ ಕೂಡ ಆಗಿದೆ ಅಂತ ಮಾಹಿತಿ ಕೊಟ್ಟಿದೆ. 43,000 ಸೀಟ್ಗಳ ಪೈಕಿ 8,000 ಸರ್ಕಾರಿ, 27,000 ಖಾಸಗಿ ಇದೆ ಅಂತೆ. ಹಾಗಾಗಿ ಕಳೆದ ವರ್ಷ ಸರ್ಕಾರಿ ಮತ್ತು ಖಾಸಗಿ ನರ್ಸಿಂಗ್ ಕಾಲೇಜಿನಲ್ಲಿ ಒಟ್ಟು 8,085 ಸೀಟ್ಗಳು ಕೂಡ ಇದ್ವು. ಲೈಕ್ ನಿಮಗೆ ಗೊತ್ತಿರೋ ಹಾಗೆ. ಹಾಗಾಗಿ ಒಟ್ಟು ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹೆಚ್ಚುವರಿಯಾಗಿ 1,250 ಆ್ಯಡ್ ಕೂಡ ಮಾಡಿ ಮತ್ತು ಖಾಸಗಿಯಲ್ಲಿ 1,060 ಸೇರಿ ಈ ವರ್ಷ ಬರೋಬ್ಬರಿ 2,310 ಸೀಟ್ಗಳು ಹೆಚ್ಚುವರಿಯಾಗಿ ಇರ್ತವೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಹೆಚ್ಚುವರಿ 2,310 ಸೀಟ್ಗಳು ಕೂಡ ಇರ್ತವೆ. ಅಲ್ಲಿ ನಿಮಗೆ ಸರ್ಕಾರಿ ಕೊಡದ ಸೀಟುಗಳು ಬಂದ್ಬಿಟ್ಟು 10,395 ಅಂತ ಹೇಳ್ತಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಹೆಚ್ಚುವರಿಯಾಗಿ ಕೂಡ ಸೀಟ್ ಕೊಟ್ಟಿದ್ದಾರೆ. ಈ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಆ ನರ್ಸಿಂಗ್ ಸೀಟುಗಳು ಖಾಲಿ ಅಂತೇಳಿ ವರದಿ ಕೂಡ ಬಂದಿತ್ತು. ಹಾಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಸೀಟುಗಳು ಹೆಚ್ಚಳ ಆಗುತ್ತೆ. ನಿಮಗೆ ಎಷ್ಟು ಸೀಟ್ಗಳು ಅಂತೇಳಿ ಎಕ್ಸಾಕ್ಟ್ ಫಿಗರ್ಗಳನ್ನ ಇಲಾಖೆ ರಿಲೀಸ್ ಕೂಡ ಮಾಡುತ್ತೆ. ಬಟ್ ಇಲಾಖೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಮೇನ್ ಥಿಂಗ್ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಕಳೆದ ಬಾರಿ 7,000 ಸೀಟ್ಗಳು ಅಷ್ಟೇ ಮುಕ್ಕಿದ್ದಾವೆ. ಆ ರೀತಿ ಸೀಟು ಹೆಚ್ಚಳ ಕೂಡ ಮಾಡಿದ್ವಿ. ಈ ಬಾರಿ ಕೂಡ ಸರ್ಕಾರಿ ಮತ್ತೆ ಖಾಸಗಿಯಲ್ಲಿ ಹೆಚ್ಚಳ ಕೂಡ ಮಾಡಿದ್ದೀವಿ. ಯಾರೆಲ್ಲ BSc ನರ್ಸಿಂಗ್ ಆಸ್ಪಿರೆಂಟ್ಸ್ಗೆ ಆರಾಮಾಗಿ ನೀವು ಸೀಟ್ನ ತೆಗೆದುಕೊಳ್ಬಹುದು. ಬಿಕಾಸ್ ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿತಾ ಇದಾವೆ ನರ್ಸಿಂಗಿಗೆ. ಹಾಗಾಗಿ ಯಾರೆಲ್ಲ ಆಸಕ್ತ ವಿದ್ಯಾರ್ಥಿಗಳಿದ್ದೀರಾ, BSc ನರ್ಸಿಂಗ್ ಮುಖಾಂತರ ಹೋಗ್ಬೇಕು ಅಥವಾ ನೀವು ನರ್ಸ್ ಮಾಡಬೇಕು ಅಂತ ಆಸಕ್ತರಿದ್ದಾರೆ, ಅವರಿಗೆ ಬಿಗ್ ಅಪ್ಡೇಟ್. ಸೂಕ್ತವಾಗಿ ನೀವು ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.